ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಆಗಿ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ವಾರ ಆಗಿತ್ತು ನಾನು ಬ್ಲಾಗ್ ಮಾಡಿ. ಯಾಕೆ ಅಂದರೆ ವರ್ಷ ಮುಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ತುಂಬಾ ಚಳಿ ಜ್ವರ ಬಂದು ಮಾಡ್ಕೊಂಬಿಟ್ಟಿದ್ರು, ಫುಲ್ ಇದಾಗ್ಬಿಟ್ಟಿದ್ಲು. ಹಾಗಾಗಿ ಅವಳ ಕಡೆ ಗಮನ ಕೊಟ್ಕೊಂಡು ಸ್ವಲ್ಪ ಡೈಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದ್ರ ಬದಲು ಮೋಟಿವೇಶನ್ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ಬಂದು ಇವತ್ತು ಸಹ ನಾನು ಅಡುಗೆ ಮನೆಯದು ಸ್ವಲ್ಪ ಮೇಕವರ್ ಮಾಡಿಕೊಂಡೆ, ಮತ್ತು ಹಾಗೆ ದೇವ್ರ ಮನೆಯದು ಅಷ್ಟೇ ಸ್ವಲ್ಪ ಎಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಹೊಸ ವರ್ಷ ಹೊಸದಾಗಿ ಚೇಂಜ್ ಇರಲಿ ಅಂದ್ಕೊಂಡು ಹಾಗಾಗಿ ಏನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಒಂದು ದೇವರ ಮನೆ ಇದು ಫಸ್ಟ್ ಇದ್ದಿದ್ದಕ್ಕೂ ಇವಾಗಿದ್ದಕ್ಕೂ ತುಂಬ ಚೇಂಜಸ್ ಇದೆ. ಹಾಗಾಗಿ ಸಿಂಪಲಾಗಿ ದೇವ್ರ ಮನೆ ಇಡಬೇಕು ಅಂದ್ಕೊಂಡು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಫೋಟೋಸ್ಗಳಿತ್ತು, ಅದನ್ನೆಲ್ಲ ತೆಗೆದು ಈ ಥರ ನಾನು ದೇವ್ರ ಫೋಟೋ ಇಟ್ಟಿದ್ದೀನಿ. ಇಲ್ಲಿ ಬಂದು ಶಿವಲಿಂಗ ಮತ್ತು ಹಾಗೆ ಗಣಪತಿ ಬಸವಣ್ಣ ಈ ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ರಾಯರದು ಮತ್ತು ಹಾಗೆ ಶಿವಂದು ಲಕ್ಷ್ಮೀದು ವಿಗ್ರಹ ಈ ಕಡೆ ಇಟ್ಕೊಂಡಿದ್ದೀನಿ. ಹಿಂಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಮಧ್ಯದಲ್ಲಿ ಒಂದು ಲಕ್ಷ್ಮಿ ಫೋಟೋ ಇಲ್ಲಿ ಮೇಲೆ ಇಟ್ಟಿದ್ದೀನಿ, ಯಾಕಂದರೆ ಶಿವಪ್ಪನ ಫೋಟೋ ಅಲ್ಲಿ ಮೇಲಿತ್ತು, ಅದನ್ನು ಕೆಳಗೆ ಇಟ್ಕೊಂಡಿದ್ದೀನಿ. ಇಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇದೇ ಲಕ್ಷಣವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ಫಸ್ಟ್ ಇದ್ದ ದೇವ್ರ ಮನೆಗೂ ಇವಾಗಿರೋ ದೇವ್ರ ಮನೆಗೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಂಗೆ ತುಂಬಾ ಖುಷಿ ಆಗ್ತೈತೆ. ಫ್ರೆಂಡ್ಸ್ ಹಾಗೆ ಬಂದು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ, ಕಿಚನ್ಗೆ. ಏನಾದರೂ ಮಾಡ್ಕೊಡೋಣ ವರ್ಷಕ್ಕೆ ಸ್ನ್ಯಾಕ್ಸಿಗೆ ಅಂತ. ಟೈಮ್ ಬಂದು ಇವಾಗ 5:30 ಆಯಿತು. ಇವಾಗ ಬಂದಿದ್ದಾಳೆ. ಮತ್ತು ಹಾಗೆ ಆಲ್ಮೋಸ್ಟ್ ಅವಳಿಗೆ ತುಂಬ ಹುಷಾರಿಲ್ಲ, ಇನ್ನೂ ಕೆಮ್ಮು ಶೀತ ಕಡಿಮೆ ಆಗಿಲ್ಲ. ಹೊರಗಡೆ ಜಂಕ್ ಫುಡ್ ತಿಂದರೆ ಸುಮ್ಮನೆ ಜಾಸ್ತಿ ಆಗುತ್ತೆ. ಹಾಗಾಗಿ ಮನೇಲಿ ಏನಾದರೂ ಸ್ವಲ್ಪ ಖಾರವಾಗಿ ಮಾಡಿಕೊಟ್ರೆ ಮನೇಲಿ ಸ್ವಲ್ಪ ತಿಂತಾಳೆ. ಯಾಕಂದರೆ ಜ್ವರದ ಬಂದು ಬಾಯಿಗೆ ಎಷ್ಟು ತಿಂದರೂ ಬೇಜಾರಾಗುತ್ತೆ. ಅದಕ್ಕಾಗಿ ಅಡುಗೆ ಮನೆ ನೋಡ್ತಾ ಇದ್ರೆ ಒಂಥರ ಕಲರ್ಫುಲ್ ಅನ್ನಿಸುತ್ತೆ ಫ್ರೆಂಡ್ಸ್, ಖುಷಿ ಆಗುತ್ತೆ. ಹಾಗಾಗಿ ಈಗ ನಾನು ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಇವಾಗ ಏನು ತಗೊತಾ ಇದ್ದೀನಿ ಅಂದರೆ ನೋಡಿ ಫ್ರೆಂಡ್ಸ್, ಬಂದು ಅಚ್ಕಾರ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಲಿಸ್ಬಿಡೋದು. ಮತ್ತು ಹಾಗೆ ಈ ಚಪಾತಿದೊಂದು ತರಿಸ್ಕೊಂಡೆ ಫ್ರೆಂಡ್ಸ್. ಅಡುಗೆ ಮನೆಯೊಳಗೆ ಯಾವಾಗಲೂ ಕ್ಲೀನಾಗಿರಬೇಕು, ನೀಟಾಗಿರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ನನಗಂತೂ ಅಡುಗೆ ಮನೆನ ಡೆಕೋರೇಷನ್ ಇಟ್ಕೊಳ್ಳೋದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮನೇಲಿ ಅದೇ ಅಂತ ಇರ್ತಾರೆ, ಬೇರೆಯವ್ರ ಮನೆಗೆ ಎಷ್ಟು ಅಲಂಕಾರ ಮಾಡಿದ್ರು ಅದು ಬೇರೆಯವ್ರ ಮನೆಯೇ, ನಮ್ಮ ಮನೆಗೆ ಎಷ್ಟು ಅಲಂಕಾರ ಮಾಡಿದ್ರು ಅದು ನಮ್ಮ ಮನೆಯೇ ಅಂತ ಇರ್ತಾರೆ. ನಿಜ ಅಲ್ವಾ ಫ್ರೆಂಡ್ಸ್? ನಾವು ಎಷ್ಟೇ ಒಂದು ಅಲಂಕಾರ ಮಾಡಿದ್ರು ಇದು ನಮ್ಮದು ಅಂತ ಅನಿಸಲ್ಲ. ಬಾಡಿಗೆನೇ ಸ್ವಂತನೇ ಅಂತ ಅನ್ನಿಸ್ತದಲ್ವ. ಅದಕ್ಕೆ ಹೇಳೋದು, ಇಲ್ಲಿ 3 ವರ್ಷ ಇರ್ತೀವಿ, ಮತ್ತೆ ಇದು ಬೇರೆ ಹೋಗ್ತೀವಿ. ಯಾವಾಗ ನಾವು ಸ್ವಂತ ಮನೆಗೆ ಹೋಗ್ತೀವೋ, ಯಾವಾಗ ನಮ್ಮದು ಅಂತ ಆಗುತ್ತೋ ಅನ್ನೋದು ಕನಸು. ಅದು ಯಾವಾಗ ನನ್ನ ಕನಸು ಇರೋದಂತ ಗೊತ್ತಿಲ್ಲ. ಕಾಲೆಳೆಯೋ ಜನಗಳ ಮಧ್ಯೆ ಆಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಜನಗಳ ಮಧ್ಯೆ ಆದರೆ ಖಂಡಿತ ನಾವು ಮೇಲೆ ಹೋಗ್ತಾ ಇದ್ದೀವಿ ಅಂದರೆ ಕುಗ್ಸಕ್ಕೆ ಹೋಗೋಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಇದನ್ನು ಇದು ಮಾಡ್ಕೊಂಡಿದ್ದನ್ನು ಕೈಲೇ ಹಚ್ಕೋತೀನಿ.
ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಬೇರೆ ಏನಾದ್ರು ಈಗ ಬೆಳ್ಳುಳ್ಳಿ ಅದು ಇದು ಹಾಕಿ ಅವ್ರಿಗೆ ಏನೇ ಆದ್ರೂ ನಮ್ಮ ವರ್ಷಗಂತೂ ಒಪ್ಸೋಕ್ಕಾಗಲ್ಲ. ಕಂಫರ್ಟಬಲು ಇಲ್ಲ ಅವಳು ತಿನ್ನೋಕ್ಕೆ. ಅಲ್ಲಿ ಸೊಕ್ಕು ಮುರಿದಂಗೆ ಮುರಿತಾಳೆ ಏನಾದ್ರು ತಿನ್ನು ಅಂತ ಹೇಳಿದ್ರೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈ ಥರ ಮಾಡಿಕೊಟ್ರೆ ಒಂದು ಸ್ವಲ್ಪ ಲೈಟಾಗಿ ಕಾಫಿ ಕೊಟ್ಟರೆ ತಿನ್ಕೋತಾಳೆ. ಬಾಯಿ ಕೆಟ್ಟೋಗಿರುತ್ತಲ್ಲ, ಬಾಯಿ ಕೆಟ್ಟೋಗಿದಾಗ ಈ ಥರ ಮಾಡ್ಕೊಂಡು ತಿಂದರೆ ಚಪಾತಿನ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅವಳಿಗೆ ಮಾಡಿಕೊಡ್ತಾಯಿದ್ದೀನಿ. ಎರಡೇ ಮಾಡ್ತೀನಿ. ಆ 2 ತಿನ್ನೋದೇ ಹೆಚ್ಚು. ಯಾಕಂದರೆ ನಮಗಾದರೂ ಅಷ್ಟೇ ಅಲ್ವ ಫ್ರೆಂಡ್ಸ್, ಜ್ವರದ ಬಾಯಿಗೆ ಇವಾಗ ಸುಖಪುರಿ ಕೇಳ್ತಾಳೆ, ಆಮೇಲೆ ದಹಿಪುರಿ ಕೇಳ್ತಾಳೆ. ಗೋಬಿ ಬೇಡ, ದಹಿಪುರಿ ಸುಖಪುರಿ ಕೊಡಿಸಿ ಅಂತಾಳೆ. ಏನಾದ್ರು ಸಂದರ್ಭ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಕೈಕಾಲೇನಿ ತಗೋತೆ. ನನಗಂತೂ ಫ್ರೆಂಡ್ಸು 3 ದಿನದಿಂದ ಮನುಷ್ಯ ನಾನಾಗೇ ಇಲ್ವೇನೋ ಆ ಥರ ಆಗ್ಬಿಟ್ಟಿತ್ತು. ತುಂಬ ಟೇಸ್ಟ್ ಆಗಿತ್ತು. ಉಪ್ಪು ಖಾರ 2 ಸೇರಿಸಿದ್ರೆ ಚೆನ್ನಾಗಿರ್ತಲ್ಲ ಫ್ರೆಂಡ್ಸ್. ಹಾಗೆ ಬಂದು ಫ್ರೆಂಡ್ಸ್ ಕಷ್ಟ ಅಂತಂದ್ಬಿಟ್ಟು ನಾವು ಯಾರ ಹತ್ರನೂ ಹೇಳ್ಕೊಬಾರ್ದು ಫ್ರೆಂಡ್ಸ್. ಹೇಳ್ಬೇಕು ಅಂತಂದರೆ ಯಾರು ಕಷ್ಟದ ದಿನಗಳಿಗೆ ನಮ್ಮ ಜೊತೆಗೆ ನಿಂತ್ಕೊಳ್ಳೋರು ಕಡಿಮೆ. ತುಂಬಾ ಅನುಭವಗಳಾದಾಗ ತುಂಬಾ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಯಾರು ನಮ್ಮವ್ರು ಅಂದೇ ಇರೋರು ಇವರೆಲ್ಲ ನಮ್ಮವ್ರ ಅಂತ ಅನಿಸ್ಬಿಡುತ್ತೆ ಒಂದೊಂದು ಏಟು. ಯಾಕಂದರೆ ಅವ್ರೇನು ಮಾಡೋದು ಬೇಡ, ಒಂದೊಂದು ಏಟ್ ಇದೆಯಲ್ಲ ಮಾತಲ್ಲೇ ಚುಚ್ಚಿಬಿಡ್ತಾರೆ ಫ್ರೆಂಡ್ಸ್. ಅದು ತುಂಬಾ ಇದು ಅನ್ನಿಸ್ತದೆ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್. ಮತ್ತು ಬಿಸಿ ಬಿಸಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಗ ವಾಶ್ರೂಮ್ ಕೊಡ್ತೀನಿ. ಈ ಥರ ಕೊಟ್ಟರೆ ರೋಲ್ ಮಾಡ್ಕೊಂಡು ತಿನ್ಕೊಂತಾಳೆ. ಇಲ್ಲಾಂದರೆ ಸ್ಪೈಸಿ ಆಗಿದ್ರೆ ಇಷ್ಟಪಡಲ್ಲ. ಚಳಿ ಆಗ್ತಾ ಇದೆಯಂತೆ ಫ್ರೆಂಡ್ಸ್. ವರ್ಷ ನೋಡಿದ್ರೆ ಏನಂತೀರೋ ಫ್ರೆಂಡ್ಸ್ ಇವು. ಫ್ರೆಂಡ್ಸ್ ಹಾಗೆ ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಟೆ. ಅವಳು ಬ್ಲ್ಯಾಕ್ ಕಾಫಿನೇ ಕುಡಿಯೋದು. ಮತ್ತು ಹಾಗೆ ಚಪಾತಿನೂ ಮಾಡಿದ್ದೀನಿ. ಇವಾಗ ಕೊಡೋಣ ಟೇಸ್ಟ್ ಆಗಿದೆ ಅಂತ ಹೇಳಿ. ವರ್ಷ ನೋಡಿ ಗುಬ್ಬಚ್ಚಿ ಸೇರ್ಕೊಂಬಿಟ್ಟವಳೆ ಪಾಪ. ಹುಷಾರಿಲ್ಲ ನಳ್ತಾವಳೆ ಪಾಪ ಫ್ರೆಂಡ್ಸ್. ನೋಡಿ ನಾನು ಕೊಡೋಣ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು. ಚಳಿಗೆ ಖಾರವಾಗಿ ಉಪ್ಪು ಖಾರ ಸ್ವಲ್ಪ ಎಣ್ಣೆ ಹಾಕಿದೆ, ಲೈಟಾಗಿ ಹಾಕ್ಕೊಟ್ಟಿದ್ದೆ ಅವಳಿಗೆ. ವರ್ಷಕ್ಕೆ ಜ್ವರ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಚಳಿಗೆ ಈ ಥರ ತಿಂತಾಯಿದ್ರೆ ಅಪ್ಪ ಏನು ಸಕ್ಕತ್ತಾಗಿರುತ್ತೆ. ಹೊರಗಡೆ ನಾವು ದುಡ್ಡು ಕೊಟ್ಟು ಜಂಕ್ ಫುಡ್ ಎಲ್ಲ ತಿಂದ್ಕೊಂಡು ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಯಾವುದಿದೆ ಎಣ್ಣೆ ಹಾಕಿರ್ತಾರೆ. ಆರೋಗ್ಯ ಮನೇಲಿ ಏನಾಗುತ್ತೋ ಟ್ರೈ ಮಾಡೋಣ, ಬರ್ದಿರೋದು ಟ್ರೈ ಮಾಡಿ ತಿನ್ನೋದ್ರಲ್ಲೇ ರುಚಿ ಇರೋದು ಅಂತ ಅನಿಸಿದ್ರೆ ಒಂದು ಸಲ ಹಾಳಾಗ್ಬೋದು, 2ನೇ ಸರಿ ಮತ್ತೆ ಪರ್ಫೆಕ್ಟ್ ಬಂದೇ ಬರುತ್ತೆ. ಹಾಗಾಗಿ ನಾನು ಯಾವ್ದಾದ್ರು ಒಂದು ಸರಿ ಟ್ರೈ ಮಾಡ್ತೀನಿ, ಚೆನ್ನಾಗಿತ್ತಾ ನೆಕ್ಸ್ಟ್ ಟೈಮ್ ಅದನ್ನು ಮಾಡಿಕೊಡ್ತೀನಿ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಹಾಗೆ ಬಂದು ಇವತ್ತೊಂದು ಸ್ವಲ್ಪ ನನಗೆ ಬೇಜಾರು ಫ್ರೆಂಡ್ಸ್. ಏನಕ್ಕಂದರೆ ನಮ್ಮವರೇ ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ವಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನಂಗೆ ಒಂದೊಂದು ಟೈಮಲ್ಲಿ ಬೇಜಾರಾಗ್ಬಿಡುತ್ತೆ. ನನ್ನ ಜೊತೆಗೆ ಯಾರೂ ಇಲ್ವಾ, ನಾನು ಒಂಟಿ ಆಗಿಬಿಟ್ನಾ ಅಂತ ಅನಿಸಿದೆ. ಯಾಕಂದರೆ ತುಂಬ ವರ್ಷದಿಂದ ಒಂಟಿಯಾಗೇ ಇದ್ದು ಅಭ್ಯಾಸ ಆಗೋಗಿದೆ. ಲೈಫ್ ಅಂದರೆ ಗಂಡ ಹೆಂಡತಿ ಮಕ್ಕಳು ಇಷ್ಟರಲ್ಲೇ ಇರುತ್ತೆ. ನನ್ನದ ತನ್ನವರು ಅಂದ್ಕೊತೀನಿ. ಆದರೆ ಯಾರು ಕಷ್ಟ ದಿನಗಳಲ್ಲಿ ಯಾರು ಜೊತೆಗೆ ನಿಂತ್ಕೊಳ್ಳಲ್ವಲ್ಲ, ಯಾಕೆ ಈ ಥರ ಅವ್ರವ್ರ ಮುಖವಾಡಗಳನ್ನ ಆ ಟೈಮಲ್ಲಿ ತೋರಿಸ್ಬಿಡ್ತಾರೆ ಅಂತ ಬೇಜಾರಾಗುತ್ತೆ. ಯಾಕಂದರೆ ನಾನು ನನ್ನವರು ಅಂತಲೇ ನಾನು ಎಲ್ಲನೂ ತುಂಬಾ ಇಷ್ಟಪಡ್ತೀನಿ. ಆದರೆ ಯಾರು ಅವಳು ನನ್ನೋಳು ಅಂತ ನಾನು ಹೇಳಕ್ಕೆ, ಯಾಕಂದರೆ ನಾನು ಕೊಟ್ಟೆಣ್ಣು ಕುಲುಕೊರಗೆ ಅಂತ ನಾನು ಹಂಗೆ ಉಳಿದುಬಿಟ್ಟಿದ್ದೀನೇನೋ ಗೊತ್ತಿಲ್ಲ. ಪ್ರೀತಿ ವಿಶ್ವಾಸ ಅನ್ನೋದೇ ಇಲ್ವೇನೋ ಅವರಲ್ಲಿ. ನಮ್ಗೆ ತೋರ್ಸೋಕ್ಕೂ ಅವ್ರಿಗೆ ಹಿಂಸೆ ಅನ್ನಿಸ್ತಾ ಇದೆಯೇನೋ ಪ್ರೀತಿನ. ಪ್ರೀತಿ ಇಲ್ಲದವ್ರ ಹತ್ರ ಪ್ರೀತಿ ಕೇಳೋದು ತಪ್ಪಾಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಯಾಕಂದರೆ ಬೇರೆ ಯಾರು ನೋವು ಕೊಟ್ಟರೆ ಬೇಜಾರಾಗಲ್ಲ, ನಮ್ಮವರೇ ನಮಗೆ ಬೇಜಾರು ಕೊಟ್ಟರೆ ತುಂಬಾ ಹರ್ಟ್ ಆಗಿಬಿಡುತ್ತೆ. ತುಂಬಾ ಅದಕ್ಕಿಂತ ಹೇಳೋಕ್ಕೆ ಯಾವುದು ಅಸಾಧ್ಯ ಇಲ್ಲ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ.